ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಹ್ಯಾಪಿ ಗುರು ಪೂರ್ಣಿಮಾ. ಇದು ನಂದು ಫಸ್ಟ್ ವ್ಲಾಗ್. ಬೆಳಗ್ಗೆ ಎದ್ದ ತಕ್ಷಣ ಗುರುರಾಯರಿಗೆ ನಮಸ್ಕಾರ ಹೊಡೆದು ನಂದು ಬಾಲ್ಕನಿಲಿ ಪ್ಲ್ಯಾಂಟ್ನೆಲ್ಲ ಚೆಕ್ ಮಾಡಿ ಹೇಗಿದೆ ನೋಡಿ, ಎಷ್ಟು ಚೆನ್ನಾಗಿ ಚಿಗುರು ಹೊಡಿತಾ ಇದೆ. ನೋಡಿಬಿಟ್ಟು ನಾನು ಲೆಮನ್ ಮತ್ತು ಹಾಟ್ ವಾಟರ್ನ ಕುಡಿದು ಟಿಫನಿಗೆ ಏನು ಮಾಡೋಣ ಅಂತ ಯೋಚನೆ ಮಾಡಿ, ಬೆಳಿಗ್ಗೆ ಹೊತ್ತು ಇದೇ ಪ್ರಾಬ್ಲಮ್ ಅಲ್ಲ, ಏನು ಟಿಫನ್ ಮಾಡೋದು, ಏನು ಸಾಂಬಾರು ಮಾಡೋದು ಸಾಯಂಕಾಲ ಅಂತ. ಆಮೇಲೆ ನಾನು ಗೀ ರೈಸ್ ಮಾಡೋಣ ಅಂತ ಬಟಾಣಿ ಎಲ್ಲ ಎತ್ಕೊಂಡು, ಹಸಿ ಬಟಾಣಿ ಮತ್ತು ಪುದೀನ, ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಎತ್ಕೊಂಡು, ಅದಾದಮೇಲೆ ಪಲಾವ್ ಸಾಮಾನಿಗೆಲ್ಲ ಎತ್ಕೊಂಡು, ಇದು ಹೆಸರು ನನಗೆ ಗೊತ್ತಿಲ್ಲ ಏನು ಅಂತ, ಗೊತ್ತಿದ್ರೆ ಕಮೆಂಟ್ ಮಾಡಿ. ಮತ್ತು ನಾನು ಪಲಾವ್ಗೆ ಹಾಕೋ ಎಲ್ಲ ಸಾಮಾನುಗಳನ್ನ ರೆಡಿ ಮಾಡ್ಕೊಂಡಿದ್ದೆ. 2ರಿಂದ 3 ಪಲಾವ್ ಎಲೆ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಇದಕ್ಕೆ ಕುಕ್ಕರಿಗೆ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡು ನಾನು ಏಲಕ್ಕಿ, ಚಕ್ಕೆ, ಲವಂಗ ಮತ್ತು ಜೀರಿಗೆ, ಸೊಂಪು, 2 ಏಲಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ಮಾಡ್ತಿರೋದು ನನಗೆ, ನಮ್ಮ ಹಸ್ಬೆಂಡಿಗೆ ಮತ್ತು ನನ್ನ ಪಾಪಗೆ 100 ಜನಕ್ಕೆ. ನೀವು ಬೇಕಿದ್ರೆ ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರೋ ಅಷ್ಟು ಜನಕ್ಕೆ ಹಾಕ್ಕೊಂಡು ಮಾಡ್ಬೋದು. ನಾನು ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. 1 ಈರುಳ್ಳಿನ ಕಟ್ ಮಾಡಿಕೊಂಡು ಅದನ್ನು ಫ್ರೈ ಮಾಡಿದ್ಮೇಲೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಫುಲ್ಲು ರೆಡ್ಗೆ ಆಗೋವರೆಗೂ ಫುಲ್ಲು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಆಮೇಲೆ ನಾನು ಪುದೀನ ಹಾಕ್ಕೊಳ್ತಾ ಇದ್ದೀನಿ. ಪುದೀನ ಮತ್ತು ಬಟಾಣಿ, ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಈಗಲೇ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊತೀನಿ. ಅದು ಹಸಿ ವಾಸನೆ ಹೋಗಬೇಕು. ಅದು ವಾಸನೆ ಬರುತ್ತೆ ಘಮ್ ಅಂತ ವಾಸನೆ ಬರೋವರೆಗೂ ನಾನು ಅದನ್ನು ಹಿಡ್ಕೊತೀನಿ ಚೆನ್ನಾಗಿ. ಲೋ ವಾಲ್ಯೂಮಲ್ಲಿ ನಾನು ಚೆನ್ನಾಗಿ ಅದು ವಾಸನೆ ಬರೋವರೆಗೂ ಚೆನ್ನಾಗಿ ಹುರ್ಕೊಂಡ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ರೆಡಿಮೇಡ್ ತಂದಿಟ್ಕೊಂಡಿದ್ದೀನಿ. ಕೆಲವರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಮ್ಮ ಮನೆಯಲ್ಲೇ ಮಾಡ್ಕೋತಾರೆ, ಬಟ್ ನಾನು ರೆಡಿಮೇಡ್ ತಂದಿಟ್ಕೊಂಡಿದ್ದೀನಿ, ನನಗೆ ಟೈಮ್ ಇರೋಲ್ಲ ಅಂತ. ಅದಾದಮೇಲೆ ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ನಾನು 5ರಿಂದ 6 ಸತಿ ತೊಳಿತೀನಿ. ಯಾಕಂದರೆ ಇದು ಬರುತ್ತೆ, ಪೌಡ್ರ್ ಬರುತ್ತೆ ಅಕ್ಕಿಲಿ. ಸೊ ಅದಕ್ಕೆ ನಾನು ಅದನ್ನು 5ರಿಂದ 6 ಸತಿ ತೊಳೆದ್ಬಿಟ್ಟು ಅದಾದಮೇಲೆ ನಾನು ಅದನ್ನು ಹಾಕ್ಕೊಂಡು ಅದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಆಮೇಲೆ ನಾನು 2 ಲೋಟ ಅಕ್ಕಿ ಹಾಕಿರೋದ್ರಿಂದ ನಾನು 4 ಲೋಟ ಗ್ಲಾಸಲ್ಲಿ ನೀರು ಹಾಕ್ಕೊತಾ ಇದ್ದೀನಿ. 4 ಲೋಟ ಗ್ಲಾಸಲ್ಲಿ ನೀರು ಹಾಕ್ಕೊಂಡು ಅದ ನಂತರ ನಾನು ಲಾಸ್ಟಲ್ಲಿ ಹಿಂಗೆ ಹಾಕ್ಕೊತೀನಿ. ಯಾಕೆ ಅಂದರೆ ನನ್ನ ತಾಯಿರು ನಾನು ಲಾಸ್ಟಲ್ಲೇ ಹಿಂಗೆ ಹಾಕ್ಕೊತಾ ಇದ್ರು. ಸೊ ನನಗೆ ಅದು ನೋಡಿ ಅಭ್ಯಾಸ ಆಗಿ ನಾನು ಲಾಸ್ಟಲ್ಲೇ ಹಿಂಗೆ ಹಾಕ್ಕೊತೀನಿ. ಆ್ಯಕ್ಚುಲಿ ಅದು ನಾವು ಈರುಳ್ಳಿ ಫ್ರೈ ಮಾಡ್ತೀವಲ್ಲ ಆವಾಗಲೇ ಹಾಕೋತಾರೆ ಕೆಲವರು. ನಾನು ಲಾಸ್ಟಲ್ಲಿ ಹಿಂಗೆ ಹಾಕ್ಕೊತೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕ್ಲೋಸ್ ಮಾಡಿ 2ರಿಂದ 3 ವಿಷಲ್ ಕೂಗಿಸ್ತೇನೆ. ನೆಕ್ಸ್ಟ್ ನಾನು ಚಟ್ನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಕಡಲೆ ಬೀಜನ ಫುಲ್ಲು ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಎತ್ಕೊಂಡಿದ್ದೀನಿ, 3 ಎತ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ 3, ಹಸಿಮೆಣಸಿನ್ಕಾಯಿ 4ರಿಂದ 5 ಎತ್ಕೊಂಡಿದ್ದೀನಿ. ಕಾಯಿ ಎತ್ಕೊಂಡಿದ್ದೀನಿ, ಕಡಲೆ ಎತ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ನಾನು ಹುಣಸೆ ಹಾಕ್ಕೊತೀನಿ. ಹುಣಸೆ ಹಾಕ್ಕೊತೀನಿ. ರೈಸು ರೆಡಿ ಇತ್ತು, ಚಟ್ನಿನೂ ರೆಡಿ ಇತ್ತು. ನನ್ನ ಹಸ್ಬೆಂಡಿಗೆ ಸರ್ವ್ ಮಾಡ್ತೆ. ನನ್ನ ಮಗನಿಗೆ ಸ್ಕೂಲಿಗೆ ರೆಡಿ ಮಾಡ್ತೆ. ಸ್ಕೂಲು ಮೀನ್ಸ್ ನಮ್ಮ ಅತ್ತೆ ಮನೆಗೆ ಬಿಡ್ತಾ ಇದ್ದೀನಿ ಅವ್ನು ಇನ್ನೂ ಸ್ಕೂಲ್ಗೆ ಹೋಗೋ ಏಜಲ್ಲ, ಒಂದು ಬರೀ 2 ಇಯರ್ಸ್ ಓಲ್ಡ್ ಅಷ್ಟೇ. ಅವನು ರೆಡಿ ಮಾಡ್ತಾ ಇದ್ದಾರೆ ನನ್ನ ಹಸ್ಬೆಂಡ್. ಅವ್ನಿಗೆ ಲೈನಿಗೆ ಶೂ ನಿಲ್ಲಿಸ್ಬೇಕು. ಲೈನಿಗೆ ಶೂ ಇಟ್ಬಿಟ್ಟು ಅವ್ನಿಗೆ ಯಾವ ಶೂ ಬೇಕು ಅದನ್ನು ನಾವು ತೋರಿಸ್ಬೇಕು. ಯಾವ ಶೂ ಬೇಕು ಮಗನಿಗೆ ಅಂತ ಅವನು ಸೆಲೆಕ್ಟ್ ಮಾಡ್ತಾನೆ. ಆ ಶೂನ ನಾವು ಹಾಕಬೇಕು. ಅವನಿಗೆ ಬೇರೆ ಶೂ ಹಾಕಿದ್ರೆ ಅವನು ಒಪ್ಪಲ್ಲ. ಅವ್ನು ಯಾವ್ದು ಸೆಲೆಕ್ಟ್ ಮಾಡ್ತಾನೋ ಅದೇ ಶೂನ ನಾವು ಅವನಿಗೆ ಹಾಕಬೇಕು. ಈ ಕಡೆಗೆ ಹಾಕೋ, ಇನ್ನೊಂದು ಹಾಕೋ. ಸ್ಕೂಲಲ್ಲಿ ಆಯ್ತಾ? ಯಾರು ಹೊಡಿಬಾರ್ದು ಫಸ್ಟು. ಬಾ. ಏನು ಅದು? ಟೈಗರ್ ಅಲ್ಲ ಇದು, ನಡಿ. ಡೈನೋಸರ್ ಇರೋದಲ್ಲಿ ನಡಿ. ಚಲ್ತೈತೆ ಬಗ್ದ ನಡಿ. ಡಿಂಪು ಸ್ಕೂಲ್ಗೆ ಹೋಗ್ತಿದ್ಯಮ್ಮ?
ಸ್ಕೂಲ್ಗೆ ಹೋಗ್ತಿದ್ಯಾ? ಎಲ್ಲಿ ಹೋಗ್ತಿದ್ಯಾ? ಸ್ಕೂಲ್ಗಾ? ಮುನ್ಸ್ಕೊಂಡ್ಬಿಟ್ಟಿದ್ದಾನೆ ಗಾಯ್ಸ್. ಕರೆದ್ರೂ ನಾನು ನೋಡ್ತಾನೆ ಇಲ್ಲ ನನ್ನ ಕಡೆ. ತುಂಬ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಬಿಟ್ಬಿಟ್ಟು ಹೋಗ್ಬಿಟ್ವಿಲ್ಲ, ನಾನು ನನ್ನ ಹಸ್ಬೆಂಡ್ ಇಬ್ಬರು ಬಿಟ್ಬಿಟ್ವಲ್ಲ ಅಂತ ತುಂಬ ಕಣ್ಣಲ್ಲೆಲ್ಲ ನೀರು ತುಂಬ್ಕೊಂಡ್ಬಿಟ್ಟಿದ್ದಾನೆ. ಕರೆದ್ರೂ ತಿರುಗಿ ನೋಡ್ತಾ ಇಲ್ಲ ನನ್ನ, ಬಾಯ್ ಕೂಡ ಮಾಡ್ತಾ ಇಲ್ಲ ನನಗೆ. ಅಲ್ಲಿಂದ ನಾನು ಆಫೀಸ್ ಕಡೆಗೆ ಹೋಗಿ ಆಫೀಸಲ್ಲಿ ಊಟ ಮಾಡಿಕೊಂಡು ಸ್ವಲ್ಪ ವಾಕ್ ಮಾಡಿ, ಒಂದು 2ರಿಂದ 3 ನಿಮಿಷ ವಾಕ್ ಮಾಡಿ ನೀರು ಕುಡಿದು ಯೋಚನೆ ಮಾಡ್ತಾಯಿದ್ದೀನಿ ಗಾಯ್ಸ್. ನಾನು ಮುಂಚೆ ಹೇಗಿದ್ದೆ, ಇವಾಗ ಹೇಗಾಗ್ಬಿಟ್ಟಿದ್ದೀನಿ ಅಂತ. ಮುಂಚೆ ನಾನು 38 kg ಇದ್ದೆ ಗೊತ್ತಾ, ಇವಾಗ 57 ಆಗಿದ್ದೀನಿ. ಆ್ಯಕ್ಚುಲಿ ಯಾರೂ ನಂಬೋದೇ ಇಲ್ಲ, ನೀನು 58 ನೀನು 80 kg ಮೇಲೆ ಇದೆಯಾ ಅಂತ ಕೇಳ್ತಾರೆ ನನ್ನನ್ನು. ನಾನು ನಿಜವಾಗ್ಲೂ 57 kg ಇದ್ದೀನಿ. ಬಟ್ ನೋಡೋಕ್ಕೆ ಮಾತ್ರ ಅಕ್ಕಿ ಮುಟ್ಟೆ ಥರ ಇದ್ದೀನಿ ಗಾಯ್ಸ್. ಆದರೆ ನಾನು 57 kg ಇದ್ದೀನಿ ಅಷ್ಟೇ. ನನಗೆ ತುಂಬ ಬೇಜಾರಾಗಿದೆ. ಬೆಲ್ಲಿ ಫ್ಯಾಟೆಲ್ಲ ತುಂಬಾ ಜಾಸ್ತಿ ಆಗಿಬಿಟ್ಟಿದೆ. ನನ್ನನ್ನು ನನಗೆ ನೋಡ್ಕೊಳಕ್ಕಾಗ್ತಾಯಿಲ್ಲ ಮಿರರಲ್ಲಿ. ಯಾಕೆ ಹಿಂಗೆ ಆಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ. ನನ್ನ ಬಾಡಿಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಯದ್ವಾ ವಕ್ರವಾಗೆಲ್ಲ ಬೆಳೆದ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ ಜಿಮ್ಮಿಗೆ ಹೋಗಬೇಕು ನಾನು. 1ನೇ ತಾರೀಕಿಂದ ಜಿಮ್ಗೆ ಹೋಗೋಣ ಅಂತ ಗಣೇಶನ್ನ ಸ್ಟ್ರಾಂಗಾಗಿ ಬೇಡ್ಕೊತಾ ಇದ್ದೀನಿ. ದೇವರೇ ಪ್ಲೀಸ್ ಅಪ್ಪ ನಂಗೆ ಜಿಮ್ಗೆ ಹೋಗೋಕ್ಕೆ ಬುದ್ಧಿ ಕೊಡಪ್ಪ ಅಂತ ಬೇಡಿಕೊಂಡು ನಾನು ಆ್ಯಕ್ಚುಲಿ ನನ್ನ ಫೇಸಲ್ಲಿ ತುಂಬಾ ಡಾರ್ಕ್ನೆಸ್ ಬಂದುಬಿಟ್ಟಿದೆ. ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ನನ್ನ ನೆಕ್ ನೋಡಿ ಹೇಗೆ ಡಾರ್ಕ್ ಆಗಿಬಿಟ್ಟಿದೆ ಅಂತ. ಕೆನ್ನೆ ಎಲ್ಲ ಊದ್ಕೊಂಡ್ಬಿಟ್ಟಿದೆ, ಚಬ್ಬಿ ಥರ ಆಗಿಬಿಟ್ಟಿದ್ದೀನಿ. ಮುಂಚೆ ಹೇಗಿದ್ದೆ ಇವಾಗ ಹೇಗೆ ಆಗ್ಬಿಟ್ಟಿದ್ದೀನಿ ಅಂತ ನನ್ನ ಮೇಲೆ ನನಗೆ ಒಂಥರ ಆಗಿಬಿಟ್ಟಿದೆ. ಎಲ್ಲ ಹೇಳ್ತಾರೆ ಡುಮ್ಮಿ ಅಂತ. ಅಲ್ಲಿಂದ ಮುಗಿಸ್ಕೊಂಡು ಮನೆಗೆ ಬಂದೆ. ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ನಾನು ಸ್ವಲ್ಪ ಹೊತ್ತು ಕೂತಿದ್ದು. ಆಮೇಲೆ ಅಲ್ಲಿಂದ ನನ್ನ ಮಗನ ಕರ್ಕೊಂಬರಕ್ಕೆ ಹೋಗಿ ನನ್ನ ಮಗನ ಕರ್ಕೊಂಡು ಬಂದು ಅಡುಗೆ ಮಾಡಿ ಮನೇಲಿ ನಾನು ಆ್ಯಕ್ಚುಲಿ ನಾನು ಪೂಜೆ ಮಾಡ್ತಾಯಿದ್ದೆ. ಬಟ್ ಪೂಜೆ ಮಾಡೋಂಗೆ ಇಲ್ಲ. ಯಾಕಂದರೆ ನಮ್ಮ ಮಾವನ ಸೈಡು ಅವರು ತೀರೋಗ್ಬಿಟ್ಟಿದ್ದಾರೆ. ಸೊ ಸುತ್ಕ ಅಂತೆ, ಅದಕ್ಕೆ ನಾನು ಸುಮ್ಮನೆ ಆಗಿಬಿಟ್ಟೆ. ಇಲ್ಲಾಂದರೆ ಪೂಜೆ ಮಾಡ್ಬೋದಾಗಿತ್ತು ಇವತ್ತು. ಫ್ರೆಶ್ ಅಪ್ ಆಗಿ ನಾನು ನಮ್ಮ ಅತ್ತೆ ಮನೆ ಕಡೆ ಹೋಗಿ ನನ್ನ ಮಗನ ಕರ್ಕೊಂಡು ಬಂದು ಇವತ್ತಿನ ಡೇ ವ್ಲಾಗ್ನ ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕು, ಶೇರು, ಕಮೆಂಟು ಮಾಡಿ, ನನ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಗಾಯ್ಸ್. ಥ್ಯಾಂಕ್ ಯು ಆಲ್. ಬಾಯ್, ಗುಡ್ ನೈಟ್. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಬಾಯ್. ಲವ್ ಯು ಆಲ್.